ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಗಜ್ಜರಿ ಹಲ್ವಾವನ್ನು ಮಾಡ್ತಿದ್ದೇವೆ. ಇದು ಶ್ರೀರಾಮ ಮಂದಿರದಲ್ಲೂ ಕೂಡ ಇದನ್ನೇ ಪ್ರಸಾದವಾಗಿ ಮಾಡುತ್ತಿದ್ದಾರೆ. ಆದ್ದರಿಂದ ನಾವು ನಿಮಗೆ ಈ ಒಂದು ರೆಸಿಪಿಯನ್ನು ತಿಳಿಸುತ್ತಿದ್ದೇವೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಪುಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ನಾವು 3 ಚಮಚದಷ್ಟು ತುಪ್ಪವನ್ನು ಹಾಕಿಕೊಳ್ಳುತ್ತೇವೆ. ನೀವು ಎಷ್ಟು ತುಪ್ಪವನ್ನು ಹಾಕುತ್ತೀರಿ ಅಷ್ಟೇ ನಿಮ್ಮ ಹಲ್ವಾ ಕೂಡ ರುಚಿಯಾಗಿ ಬರುತ್ತದೆ. ನಂತರ ನಾವು ಇದರಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡಿರುವ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿಕೊಳ್ಳೋಣ. ಅವುಗಳನ್ನು ಸ್ವಲ್ಪ ಕಲಿಸಿ ಚೆನ್ನಾಗಿ ಫ್ರೈಯನ್ನು ಮಾಡಿಕೊಳ್ಳೋಣ. ನೋಡಿ, ನಮ್ಮ ಬಾದಾಮಿ ಮತ್ತು ಗೋಡಂಬಿ ಸ್ವಲ್ಪ ಕೆಂಪಗಾದಾಗ ಇದರಲ್ಲಿ ನಾವು ಕಿರುಚಿಕೊಂಡಿರುವ 1 kg ಗಜ್ಜರಿಯನ್ನು ಹಾಕಿಕೊಳ್ಳುತ್ತಿದ್ದೇವೆ. ನಾವು 1 kg ಅಷ್ಟು ಗಜ್ಜರಿಯನ್ನು ತೆಗೆದುಕೊಂಡಿದ್ದೇವೆ. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಗಜ್ಜರಿಯನ್ನು ತೆಗೆದುಕೊಳ್ಳಬಹುದು. ನಂತರ ಇದನ್ನು ಚೆನ್ನಾಗಿ ಕಲಿಸಿಕೊಳ್ಳಿ. ನಾವು ಇದನ್ನು ಕಲಿಸೋ ತನಕ ನೀವು ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯೋದನ್ನು ಮರೆಯಬೇಡಿ. ಈಗ ನೋಡಿ, ನಾವು ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡು ಬೇಯಿಸ್ಕೊಂಡಿದ್ದೇವೆ. ಈಗ ನೋಡಿ, ನಮ್ಮ ಗಜ್ಜರಿ ಹಲ್ವಾ ಸ್ವಲ್ಪ ಕಡಿಮೆ ಆಗಿದೆ. ಈಗ ಇದರಲ್ಲಿ ನಾವು 1 ಕಪ್ನಷ್ಟು ಹಾಲನ್ನು ಹಾಕಿಕೊಳ್ಳೋಣ. 1 ಕಪ್ ಹಾಲು ಹಾಕಿದ ನಂತರ ಇದನ್ನು ಇನ್ನೊಮ್ಮೆ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಈ ಥರ ಕಲಿಸಿಕೊಳ್ಳಿ. ಇದನ್ನು ಚೆನ್ನಾಗಿ ಕಲಿಸಿದ ನಂತರ ನೀವು ಇದರಲ್ಲಿ ಸ್ವಲ್ಪ ಫುಡ್ ಕಲರನ್ನು ಹಾಕಿಕೊಳ್ಳಬಹುದು. ಇದು ನಿಮಗೆ ಆಪ್ಷನಲ್ ಆಗಿದೆ, ನೀವು ಹಾಕಿಕೊಳ್ಳಬಹುದು. ಇಲ್ಲವೆಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡಬಹುದು. ನಾವು ಇಲ್ಲಿ ಹಲ್ವಾ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಫುಡ್ ಕಲರನ್ನು ಹಾಕಿಕೊಂಡಿದ್ದೇವೆ. ಇದನ್ನು ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಬೇಕು. ನೋಡಿ, ನಮ್ಮ ಹಲ್ವಾ ಎಷ್ಟು ನೋಡೋದಕ್ಕೆ ಸುಂದರವಾಗಿ ಕಾಣುತ್ತಿದೆ. ಈಗ ನಾವು ಇದರಲ್ಲಿ 4 ರಿಂದ 5 ಚಮಚದಷ್ಟು ಸಕ್ಕರೆಯನ್ನು ಹಾಕಿಕೊಂಡಿದ್ದೇವೆ. ನೀವು ತಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಿ. ಸಕ್ಕರೆ ಹಾಕಿದ ನಂತರ ಅದನ್ನು ಕೂಡ ಚೆನ್ನಾಗಿ ಈ ಥರ ಕಲಿಸಿಕೊಳ್ಳಿ. ಸಕ್ಕರೆ ಕರಗಿದ ನಂತರ 2 ನಿಮಿಷ ಬಿಟ್ಟು ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಗ್ಯಾಸ್ ಆಫ್ ಮಾಡಿದಾಗ ಅದನ್ನು ಒಂದು 10 ನಿಮಿಷ ತಣ್ಣಗಾಗಲು ಬಿಡಿರಿ. ತಣ್ಣಗಾದಾಗ ನೋಡಿ, ನಿಮ್ಮ ಹಲ್ವಾ ಸಂಪೂರ್ಣವಾಗಿ ತಯಾರಾಗಿರುತ್ತದೆ. ನೋಡಿ, ನಮ್ಮ ಗಜ್ಜರಿ ಹಲ್ವಾ ಈಗ ಸಂಪೂರ್ಣವಾಗಿ ತಯಾರಾಗಿದೆ. ಈಗ ನಾವು ಇದನ್ನು ಒಂದು ವಾಟೆಯಲ್ಲಿ ಸರ್ವ್ ಮಾಡಿಕೊಳ್ಳೋಣ. ಹೀಗೆಯೇ ಇನ್ನೂ ರುಚಿಯಾದ ರೆಸಿಪಿಗಳನ್ನು ನೋಡಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಇದರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿಕೊಂಡು ಶ್ರೀರಾಮನಿಗೆ ನೈವೇದ್ಯವಾಗಿ ಇಟ್ಟುಬಿಡಿ. ಮತ್ತು ಇದೇ ಥರ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು ಸ್ನೇಹಿತರೆ. ಬಾಯ್. ಸೂಪರ್.